ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೀನು ಪ್ರೀತಿಸಿದ್ದು ಭಾರ್ಗವಿನ ಅಂತಾನೆ ಅರ್ಜುನ್. ಹೌದು, ನಾನು ಅವರನ್ನೇ ಮದುವೆ ಆಗಬೇಕು ಅಂದ್ಕೊಂಡಿದ್ದು. ಆಗ ಬರೆದ ಲೆಟರ್ ಇದು. ಆದರೆ ಈ ಬೃಂದ ಮೋಸದಿಂದ ನನ್ನ ಮದುವೆ ಆಗಿದ್ದಾಳೆ ಅಂತಾನೆ ಚರಣ್. ಹೌದೌದು, ನೀವು ಮಾಡಿದರೆ ಪ್ರೀತಿ, ನಾನು ಮಾಡಿದರೆ ಮೋಸ ಅಲ್ವಾ ಅಂತಾಳೆ ಬೃಂದ. ನಾನೇನು ನಿನ್ನ ಹಾಗೆ ಸುಳ್ಳು ಹೇಳ್ತಿಲ್ಲ ಬೃಂದ, ಇರೋ ವಿಷಯ ಹೇಳಿದ ಮೇಲೂ ನಾಟಕ ಆಡಬೇಡ ನೀನು ಅಂತಾನೆ ಚರಣ್. ಯಾರನ್ನು ಪ್ರೀತಿಸಿದ್ರಿ, ಯಾರನ್ನು ಮದುವೆ ಆದ್ರಿ ಅನ್ನೋದು ಬೇಡದೇ ಇರೋ ವಿಷಯ. ಭಾರ್ಗವಿ ಹೆಸರು ಇಲ್ಯಾಕೆ ಬಂತು ಅದನ್ನು ಹೇಳು ಮೊದಲು ಅಂತಾನೆ ಅರ್ಜುನ್. ಭಾರ್ಗವಿನ ಮೊದಲು ಪ್ರೀತಿಸಿದ್ದು ನಾನು, ಅದನ್ನು ಕೇಳೋ ಅಧಿಕಾರ ನಿನಗಿಲ್ಲ ಅಂತಾನೆ ಚರಣ್. ಆದರೆ ಅವರನ್ನು ಪ್ರೀತಿಸಿ ಅವರನ್ನೇ ಮದುವೆ ಆಗಿರೋದು ನಾನು, ಕೇಳೋ ಅಧಿಕಾರ ನನಗೂ ಇದೆ ಅಂತಾನೆ ಅರ್ಜುನ್. ಆಗ ಭಾರ್ಗವಿ, ಸಾಕು ನಿಲ್ಲಿಸಿ ಇಬ್ಬರು, ಅರ್ಧ ವಿಷಯನ ಹೇಳಿ ಕೇಳಿ ಅಪಾರ್ಥ ಮಾಡ್ಕೊಳ್ಳೋದನ್ನು ನಿಲ್ಲಿಸಿ. ಎಲ್ಲರೂ ಇದೆಲ್ಲದರ ಹಿಂದೆನೇ ಬೇರೆನೇ ಕತೆ ಇದೆ. ನಿಮ್ಮ ಅಜ್ಜಿ ನನ್ನ ದೇವಸ್ಥಾನದಲ್ಲಿ ನೋಡಿ ನಮ್ಮನೆಗೆ ಚರಣ್ ಭಾವನ್ಗೆ ಸಂಬಂಧ ಕೇಳೋಕೆ ಕಳಿಸಿದ್ರು. ಚರಣ್ ಭಾವನ ಹತ್ರನೂ ನನ್ನ ಬಗ್ಗೆ ಹೇಳಿದರು. ಹಾಗಾಗಿ ಅದ್ರ ಮೂಲಕ ಚರಣ್ ಭಾವ ನನ್ನ ಇಷ್ಟಪಟ್ಟರು. ಆದರೆ ವಿಧಿ ಆಟನೇ ಬೇರೆ ಇತ್ತು. ಬೃಂದಕ್ಕ ಚರಣ್ ಭಾವ ಇಬ್ಬರು ಮದುವೆ ಆದರು. ಚರಣ್ ಭಾವ ನಿಮ್ಮ ಹೆಂಡತಿ ಬೃಂದ. ಮತ್ತೆ ನನ್ನ ಗಂಡನ ಎದುರು ನೇರವಾಗಿ ಕೇಳ್ತಿದ್ದೀನಿ, ನೀವು ನನ್ನ ಪ್ರೀತಿಸ್ತಿದ್ರಿ, ಆದರೆ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ ಯಾವತ್ತಾದರೂ ಹೇಳಿದ್ನಾ ಅಂತಾಳೆ ಭಾರ್ಗವಿ. ಇಲ್ಲ ಅಂತಾನೆ ಚರಣ್. ಮತ್ತೆ ನಾನೇನಂದಿದ್ದೆ ಅಂತಾಳೆ ಭಾರ್ಗವಿ. ಈಗ ಮದುವೆ ಆಗೋ ಯೋಚನೆ ಇಲ್ಲ, ಓದಿ ಲಾಯರ್ ಆಗೋ ಕನಸಿದೆ ಅಂತ ಹೇಳಿದ್ರಿ ಅಂತಾನೆ ಚರಣ್. ಆಗಲೂ ಕೂಡ ನಾನು ಚರಣನ್ನ ಒಬ್ಬ ಫ್ರೆಂಡ್ ಆಗಿ ನೋಡಿದ್ದೆ. ಬೃಂದಕ್ಕನ ಮದುವೆ ಆದಮೇಲೆ ಅವರನ್ನು ಭಾವ ಅನ್ನೋ ಗೌರವದಲ್ಲಿ ನೋಡ್ತಿದ್ದೀನಿ. ಅದನ್ನು ಬಿಟ್ಟು ಅವ್ರ ಮೇಲೆ ನನಗೆ ಯಾವ ಭಾವನೆಯೂ ಇಲ್ಲ ಅಂತಾಳೆ ಭಾರ್ಗವಿ. ಈಚೆ ರವಿ, ಪೂರ್ಣಿಮಾ, ಕಲ್ಪನಾ ಬರ್ತಾ ಇರ್ತಾರೆ. ಮುರಳಿ ಹೇಗಿದ್ದಾನಮ್ಮ ಅಂತಾರೆ ರವಿ. ಬೇರೆ ವಿಧಿ ಏನಿದೆ ಅಣ್ಣ, ಜೀವನ ನಡೆಸ್ತಿದ್ದಾರೆ ಅಂತಾಳೆ ಕಲ್ಪನಾ, ನೀನು ಈ ಸಲ ತುಂಬ ದಿನ ಊರಿಗೆ ಹೋಗ್ಬಿಟ್ಟೆ ಅಮ್ಮ, ನೀನು ಇಲ್ಲದೆ ಮನೆ ಎಷ್ಟೋ ಬೇಕು ಅಂತಿತ್ತು ಗೊತ್ತಾ ಅಂತಾರೆ ಪೂರ್ಣಿಮಾ. ಹೌದು, ನಾನು ಇಲ್ಲದೆ ಇರುವಾಗ ಏನೆಲ್ಲ ನಡೀತು ಅತ್ತಿಗೆ ಎಲ್ಲ ಹೇಳಿದ್ಲಣ್ಣ. ನಮ್ಮ ಕೂಸು JP ಮನೆ ಸೊಸೆ ಆಗಿದ್ದಾಳಂತೆ ಅಂತಾರೆ ಕಲ್ಪನಾ. ಏನು ಹೇಳಲಿ, ಅವಳು JP ಸೊಸೆ ಆಗಿದ್ದಾಳೆ ಅನ್ನೋದಕ್ಕಿಂತ ಇಡೀ JP ಬುದ್ಧಿ ಇಟ್ಕೊಂಡಿದ್ದಾನಲ್ಲ ಮಗ, ಅವನ ಜೊತೆಲಿ ಜೀವನ ಹೇಗೆ ಕಳೀತಿದ್ದಾಳೆ ಅಂತಾರೆ ರವಿ. ನೀವು ಹೇಳ್ತಿರೋದು ನಿಜನೇ, ಅರ್ಜುನ್ ನಾವು ಅಂದ್ಕೊಂಡಷ್ಟು ಪಾಪದ ಹುಡುಗ ಅಲ್ಲ, ನೋಡೋಕೇನೋ ಒಳ್ಳೆಯವನ ಥರ ಕಾಣಿಸ್ತಾನೆ, ಆದರೆ JP ಪಾಟೀಲ್ ಬುದ್ಧಿನೇ ಬಂದಿದೆ ಅಂತಾರೆ ಪೂರ್ಣಿಮಾ. ಪಾಪ ಕೂಸು, ಅವ್ರಗಳ ಮಧ್ಯೆ ಹೇಗಿದ್ದಾಳೋ ಏನು ಅಂತಾರೆ ಕಲ್ಪನಾ. ನನಗೆ ಎದುರಾಗಿದ್ದು ಶಕ್ತಿ JP ಮಾತ್ರ, ಆದರೆ ಭಾರ್ಗವಿಗೆ ಅವಳು ಕಾಲಿಟ್ಟಿರೋ ಮನೆಯೇ ನರ್ಕ ಆಗಿಬಿಟ್ಟಿದೆ ಅಂತಾರೆ ರವಿ. ಮದುವೆಯಾಗಿ ಇನ್ನೂ 3 ತಿಂಗಳು ಕಳೆದಿಲ್ಲ, ಗಂಡ ಹೆಂಡತಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯನೂ ಸಿಕ್ಕಿರಲ್ಲ ಅಂತಾರೆ ಪೂರ್ಣಿಮಾ. ಅವರಿಬ್ಬರ ನಡುವೆ ಇರೋದು ಪ್ರೀತಿ ನಿಜ, ಆದರೆ ಸುಳ್ಳಿಂದ ಶುರುವಾಗಿರೋ ಬಂಧ ಅಲ್ವಾ, ಅದು ಗಟ್ಟಿಯಾಗೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತಾರೆ ರವಿ. ಇದೆಲ್ಲ ಸರಿ ಹೋಗೋಕ್ಕೆ ಸಾಧ್ಯನಾ ಅಂತಾರೆ ಕಲ್ಪನಾ. ನನ್ನನ್ನು ಇದೇ ಪ್ರಶ್ನೆ ಕಾಡ್ತಿದೆ ಕಲ್ಪನಾ. ಭಾರ್ಗವಿ ಕೋರ್ಟಿಗೆ ಹೋಗಿ ಕೇಸ್ ನಡೆಸೋದು ಅರ್ಜುನ್ಗೆ ಇಷ್ಟ ಇಲ್ವಂತೆ. ಇದರಿಂದ ಭಾರ್ಗವಿಗೂ ಬೃಂದಗೂ ಇಬ್ಬರಿಗೂ ತೊಂದರೆ ಆಗ್ತಿದೆಯಂತೆ ಅಂತಾರೆ ಪೂರ್ಣಿಮಾ. ಹಾಗಂತ ಯಾರು ಹೇಳಿದ್ರು ನಿನಗೆ ಅಂತಾರೆ ರವಿ. ಬೃಂದ ಹೇಳಿದ್ಲು ರೀ ಅಂತಾರೆ ಪೂರ್ಣಿಮಾ. ಏನು ಪೂರ್ಣಿ, ನೀನು ಅವಳನ್ನು ಮನೆಗೆ ಸೇರಿಸ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಾನು ಅಂತಾರೆ ರವಿ. ಅವಳು ಮನೆಗೆ ಬಂದಿಲ್ಲ, ಫೋನ್ ಮಾಡಿದ್ಲು ಅಷ್ಟೇ ಅಂತಾರೆ ಪೂರ್ಣಿಮಾ. ಫೋನಲ್ಲೇ ಮಾತಾಡಿರ್ಬೋದು, ಒಂದು ಮನೆ ಮುರಿಯುವಷ್ಟು ತಾಕತ್ತಿದೆ ಆ ಮನೆ ಮುರುಕಿ ಅವಳು. JP ಮಾತನ್ನು ಬೇಕಿದ್ರೆ ನಂಬೋದು ನಾವು, ಆದರೆ ನಿನ್ನ ಮಗಳು ಇದ್ದಾಳಲ್ಲ ಬೃಂದ, ಅವಳು ಮಾತನ್ನು ನಂಬೋಕ್ಕಾಗಲ್ಲ ಅಂತಾರೆ ರವಿ. ಯಾಕೆ ಬೈತೀರಾ ಬಿಡಿ, ಅವಳಿಗೆ ಹೇಳ್ಕೋಬೇಕು ಅನ್ನಿಸ್ತೋ ಏನೋ ಅದಕ್ಕೆ ಹೇಳಿದಾಳೆ. ಹಾಗೇನೆ ಅವಳು ಅರ್ಜುನ್ ಬಗ್ಗೆ ಹೇಳಿದ್ಲು, ನಾನು ಅವಳ ಜೊತೆ ಮಾತಾಡಿದ ತಪ್ಪ ಅಂತಾರೆ ಪೂರ್ಣಿಮಾ. ಹಾಗಲ್ಲ, ಅರ್ಥ ಮಾಡ್ಕೋ, ಅವಳು ಯಾವತ್ತಾದರೂ ಸುಮ್ಮನೆ ಫೋನ್ ಮಾಡಿದ್ಲಾ? ಯಾಕೆ ಮಾಡಿರ್ಬೋದು ಹೇಳು? ಅರ್ಜುನ್ ಬಗ್ಗೆ ಏನು ಹೇಳಿದ್ಲು ಅವಳು? ಭಾರ್ಗವಿಗೆ ಏನಾದರೂ ತುಂಬ ತೊಂದರೆ ಕೊಡ್ತಿದ್ದಾನಂತ ಅಂತಾರೆ ರವಿ. ಹೌದು, ಅವರಿಬ್ಬರು ಖುಷಿಯಾಗಿಲ್ವಂತೆ, ಸಂಸಾರನೂ ಶುರು ಮಾಡಿಲ್ವಂತೆ. ಇದು ಹೀಗೆ ಮುಂದುವರೆದ್ರೆ ನಮ್ಮ ಭಾರ್ಗವಿ ಜೀವನ ಹೇಗೋ ಏನೋ ಅಂತ ನನಗೆ ಚಿಂತೆ ಆಗ್ತಿದೆ ಅಂತಾರೆ ಪೂರ್ಣಿಮಾ. ನಾಳೆ ಹಿಯರಿಂಗ್ ಇದೆ, ಅವಳ ಗಂಡ ಅವಳ ಪರವಾಗಿ ನಿಲ್ತಿಲ್ಲ. ನಿಲ್ಲದೇ ಇದ್ದರೆ ಏನು, ನಾನಿದ್ದೀನಲ್ಲ ಅವಳಪ್ಪ, ನಾನು ನನ್ನ ಮಗಳ ಬೆಂಬಲಕ್ಕೆ ನಿಲ್ತೀನಿ ಅಂತಾರೆ ರವಿ. ನೀನು ಕೋರ್ಟಿಗೆ ಹೋಗ್ತಿದ್ದೀಯಣ್ಣ ಅಂತಾರೆ ಕಲ್ಪನಾ. ಹೌದು, ನನ್ನ ಮಗಳು ಗೆಲ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅದನ್ನು ನೋಡೋಕೆ ನಾನು ಕೋರ್ಟಿಗೆ ಹೋಗಿಲ್ಲ ಅಂದರೆ ಅವಳಿಗೆ ಸಮಾಧಾನ ಇರುತ್ತಾ? ಬೃಂದ ಹತ್ರ ಯಾವುದೇ ಕಾಂಟ್ಯಾಕ್ಟ್ ಇಟ್ಕೋಬೇಡಿ. ಭಾರ್ಗವಿ ಜೊತೆ ಯಾರು ಇಲ್ಲದೆ ಇದ್ದರೂ ನಾವು ಅವಳ ಜೊತೆ ರಕ್ಷಣೆ ಆಗಿರಬೇಕು. ಈ ಗೆಲುವು ಎಷ್ಟೋ ಸತ್ಯನೋ ಬಿಚ್ಚಿಡುತ್ತೆ, ಪರಿಸ್ಥಿತಿನ ಬದಲಾಯಿಸುತ್ತೆ. ನಮ್ಮ ಪುಟ್ಟಿ ಅಂದ್ಕೊಂಡಿದ್ದನ್ನು ಸಾಧಿಸ್ತಾಳೆ, ನೋಡ್ತೀರಿ ಅಂತ ರವಿ ಹೋಗ್ತಾರೆ. ಈಚೆ ಭಾರ್ಗವಿ ಅಷ್ಟಕ್ಕೂ ಈ ಕಡೆ ಶುರು ಆಗೋಕ್ಕೂ ಮುಂಚೆನೇ ಮುಗ್ದು ಹೋಗಿದೆ ಪಾರ್ಥ. ಅಜ್ಜಿ ನ್ಯಾಯವಾಗಿ ಹೆಣ್ಣು ಕೇಳಿದ ಘಟನೆನ 2 ವರ್ಷದ ನಂತರ ಅಪಾರ್ಥ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತಾಳೆ ಭಾರ್ಗವಿ. ಕೇಳಿಸ್ಕೊಂಡೆ ಅಲ್ವಾ, ನನ್ನ ಹೆಂಡತಿ ನಿನ್ನನ್ನು ಯಾವತ್ತೂ ಲವ್ ಮಾಡಿಲ್ಲ. ನಿನ್ನ ಮನಸ್ಸಲ್ಲಿ ಪ್ರೀತಿ ಇದ್ದರೆ ಇವತ್ತೇ ಮತ್ಬಿಡು. ಭಾರ್ಗವಿ ಈಗ ನನ್ನ ಹೆಂಡತಿ, ಅವ್ರ ಮೇಲೆ ನನಗೆ ನಂಬಿಕೆ ಇದೆ ಅಂತಾನೆ ಅರ್ಜುನ್. ಏನೋ ನಿನ್ನ ಮಾತಿನ ಅರ್ಥ? ಅಂದರೆ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಅಂದರೆ ನಾನು ಸರಿ ಇಲ್ಲ, ನನ್ನ ಯೋಜನೆ ಸರಿ ಇಲ್ಲ ಅಂತನಾ? ಈ
ಕಾರ್ಡು ಮದುವೆಗೆ ಮುಂಚೆ ಬರೆದಿದ್ದು. ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅನ್ನೋ ಯೋಚನೆ ಇದ್ದಿದ್ರೆ ನಿನ್ನ ಹತ್ರ ಈ ವಿಚಾರ ಹೇಳಿ ಜಗಳ ಆಡೋನು. ದೊಡ್ಡ ವಿಚಾರನೇ ಅಲ್ಲ ನನಗೆ. ಅವರು ನಿನ್ನ ಹೆಂಡತಿ ಅಂತ ಗೊತ್ತಾದ ಮೇಲೆ ನಾವೆಲ್ಲ ಒಂದೇ ಮನೇಲಿದ್ದರೂ ಕೂಡ ಅವರನ್ನು ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ. ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ನೀವಿಬ್ಬರು ಚೆನ್ನಾಗಿರಲಿ ಅಂತ ಇವತ್ತು ಅನ್ಕೋತಿದ್ದೀನಿ ಅಂತಾನೆ ಚರಣ್. ಸರಿ, ನಿನಗೂ ಮದುವೆ ಆಗಿದೆ, ಅತ್ತಿಗೆ ನಿನ್ನ ಪ್ರೀತಿಸ್ತಿದ್ದಾರೆ, ಇವಾಗ ನಿಮ್ಮದೇ ಆದ ಸಂಸಾರ ಇದೆ, ನೀವು ಚೆನ್ನಾಗಿರಿ ಅಂತಾನೆ ಅರ್ಜುನ್. ನನ್ನ ಹಣೆ ಬರೋದ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಅಣ್ಣ ತಮ್ಮನ ಮಧ್ಯೆ ತಂದಿಟ್ಟು ತಮಾಷೆ ನೋಡ್ತಿದ್ಯಲ್ಲ, ಈಗ ನಿನಗೆ ಸಮಾಧಾನ ಆಯ್ತಾ ಅಂತ ಚರಣ್ ಅಲ್ಲಿಂದ ಹೋಗ್ತಾನೆ. ಅರ್ಜುನ್ ಕೂಡ ಹೋಗ್ತಾನೆ. ನೀನು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬೃಂದ. ನಿನ್ನ ಗಂಡನ ಮರ್ಯಾದೆ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲದೆ ಇಂಥ ಕೆಲಸ ಮಾಡಿದೆಯಲ್ಲ, ಛೀ ಅಂತಾಳೆ ಭಾರ್ಗವಿ. ಕಣ್ಣು ತೆರೆದ್ರು ಕಣ್ಣು ಮುಚ್ಚಿದ್ರು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಹೇಗೆ ಸುಮ್ಮನಿರಲಿ? ಚರಣ್ ಬುದ್ಧಿ ಕಲಿಬೇಕು, ಅದಕ್ಕೆ ಹೀಗೆ ಮಾಡಿದೆ. ನೋಡು ಭಾರ್ಗವಿ, ನೀನು ಈ ಮನೇಲಿ ಇರೋಷ್ಟು ದಿನ ಚರಣ್ ಹೀಗೆ ಇರ್ತಾನೆ. ಇಲ್ಲಿ ನೀನು ಇರಬೇಕು ಅಥವಾ ನಾನಿರಬೇಕು ಅನ್ನೋ ಆಪ್ಷನ್ ಇಲ್ಲ. ಈ ಮನೇಲಿ ನಾನೇ ಇರಬೇಕು ಅಂತಾಳೆ ಬೃಂದ. ನಿನ್ನ ಹತ್ರ ಮಾತಾಡೋದೇ ವೇಸ್ಟ್ ಬಿಡು ಅಂತಾಳೆ ಭಾರ್ಗವಿ. ಏಯ್ ಭಾರ್ಗವಿ, ಇವತ್ತು ತಪ್ಪಿಸ್ಕೊಂಡೆ ಅಂತ ಖುಷಿ ಪಡಬೇಡ, ನಾಳೆ ಕೋರ್ಟಲ್ಲಿ ಸಿಗೋಣ ಅಂತಾಳೆ ಬೃಂದ. ಏಯ್, ಏನು ಮಾಡ್ಕೋತೀಯೋ ಮಾಡ್ಕೋ, ಹೋಗ್ ಅಂತ ಭಾರ್ಗವಿ ಹೋಗ್ತಾಳೆ. ಈಚೆ ಜೆ ಪಿ ಕೂತ್ಕೊಂಡು ಸ್ಟಡಿ ಮಾಡ್ತಿರ್ತಾರೆ. ಆಗ ನಿರ್ಮಲಾ ಬಂದು, ಜೆ ಪಿ ಯಾಕೆ ಹೀಗೆ ಮಾಡಿದ್ರಿ ಅಂತಾರೆ. ನಾಳೆನೇ ಕೇಸ್ ಹಿಯರಿಂಗ್ ಇದೆಯಲ್ಲ ನಿರ್ಮಲಾ, ಸ್ಟಡಿ ಮಾಡಬೇಕಲ್ವಾ ಅಂತಾರೆ ಜೆ ಪಿ. ಅದಲ್ಲ ಜೆ ಪಿ, ನಾಯಿನ ತಗೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸಿದ ಹಾಗಾಗಿದೆ ನಮ್ಮ ಸ್ಥಿತಿ. ಅದು ಸುಮ್ಮನೆ ಇರತ್ತಾ? ನಿಮ್ಮ ಮುಂದೆನೇ ಹೇಗೆ ನಿಂತಿದ್ಲು ನೋಡಿದ್ರಲ್ಲ, ಅವಳ ಎದುರಿಗೆ ನೀವು ಕೈ ಮುಗ್ದು ಬೇಡೋ ಹಾಗೆ ಮಾಡಿದ್ಲು. ಅಷ್ಟಕ್ಕೂ ಅವಳು ಯಾರು? ನೀವು ತಂದು ಹಾಕೋದನ್ನು ತಿನ್ನೋ ಬಿಟ್ಟಿ ಜೀವ ಅದು. ಅವಳಿಗೆ ಯಾಕೆ ನೀವು ಸೇವೆ ಮಾಡಬೇಕು ಅಂತಾರೆ ನಿರ್ಮಲಾ. ಅವಳಿಂದ ಕೇಸ್ಗೆ ಹೆಲ್ಪ್ ಆಗುತ್ತೆ ನಿರ್ಮಲಾ ಅಂತಾರೆ ಜೆ ಪಿ. ಹೀಗೆ 1000 ಸಲ ಹೇಳಿ ನಮಗೆ ಕೊನೆಯಲ್ಲಿ ಕೈ ಕೊಟ್ಟಿದ್ದಾಳೆ. ಹೋಗಿ ಹೋಗಿ ಅವಳನ್ನು ಯಾಕೆ ನಂಬ್ತಿದ್ದೀರಾ ಅಂತಾರೆ ನಿರ್ಮಲಾ. ಸಾಕ್ಷಿನ ನಾನು ಶಕ್ತಿ ಇಬ್ಬರು ಕಣ್ಣಾರೆ ನೋಡಿದ್ದೀವಿ ಅಂತಾರೆ ಜೆ ಪಿ. ಏನು ಸಾಕ್ಷಿ ಅಂತಾರೆ ನಿರ್ಮಲಾ. ಐ ಆಮ್ ಸಾರಿ ನಿರ್ಮಲಾ, ನಾನೀಗ ಅದನ್ನೇ ಹೇಳೋಕ್ಕಾಗಲ್ಲ. ಆದರೆ ನನಗೆ ಶಕ್ತಿಗೆ ಇವಳನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದೀವಿ. ಅವಳ ಹತ್ರ ಅಂತ ಸಾಕ್ಷಿ ಇದೆ ಅಂತಾರೆ ಜೆ ಪಿ. ನೀವೇನು ಹೇಳ್ತಿದ್ದೀರಾ ಅರ್ಥ ಆಗ್ತಿಲ್ಲ. ಅದೇ ನೀವು ಹೇಳ್ತಿದ್ದೀರಾ ಅನ್ನೋ ಒಂದೇ ಕಾರಣಕ್ಕೆ ಅವಳು ಸೇವೆ ಮಾಡ್ತೀವಿ ಅಂತಾರೆ ನಿರ್ಮಲಾ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು ಅಂತ ಹೇಳ್ತಾರಲ್ಲ ನಿರ್ಮಲಾ, ಈ ಕೇಸ್ ಮುಗಿದೇ ಇದ್ದರೆ ಶಕ್ತಿ ಸೆಂಟ್ರಲ್ ಮಿನಿಸ್ಟರ್ ಆಗೋದಿರಲಿ, ಈಗ ಇರೋ MLA ಪದವಿಗೂ ರಾಜೀನಾಮೆ ಕೊಡಬೇಕಾಗುತ್ತೆ. ನಾನು ಅವನ ಕುಟುಂಬನ ಅವನ ಪದವಿನ ಕಿತ್ಕೊಂಡಿರೋ ಅನ್ಫಿಟ್ ಲಾಯರ್ ಆಗಿ ಉಳಿತೀನಿ. ಈ ಕೇಸ್ ಸೋತ್ರೆ ಶಕ್ತಿ ಸ್ನೇಹ ಉಳಿಯೋದು ಹಾಗಿರಲಿ, ಅವನು ನಮ್ಮನ್ನು ಜೀವಂತವಾಗಿರೋಕ್ಕೂ ಬಿಡಲ್ಲ. ಕೋಪದಲ್ಲಿ ಎಲ್ಲರನ್ನೂ ಸರ್ವನಾಶ ಮಾಡ್ತಾನೆ ಅಂತಾರೆ ಜೆ ಪಿ. ಆದರೂ ನೀವು ಯಾವ ಕೇಸ್ ಬಗ್ಗೆನೂ ಇಷ್ಟೊಂದು ಟೆನ್ಷನ್ ಆಗಿರೋದನ್ನು ನಾನು ನೋಡಿಲ್ಲ ಜೆ ಪಿ. ನೀವು ಮನ್ಸು ಮಾಡಿದರೆ ಕೇಸ್ ಗೆಲ್ಲೋದು ಅಸಾಧ್ಯನ ಜೆ ಪಿ? ಹೆಸರು ಕೇಳಿದರೆ ಅಪೋಸಿಷನ್ ಲಾಯರ್ ಗಡಗಡ ನಡುಗೋರು. ಸೋಲ್ ಕಾಣದೇ ಇರೋ ಜೆ ಪಿ, ಈ ಜೆ ಪಿ ಇಬ್ಬರು ಒಂದೇನಾ ಅಂತ ನನಗೆ ಡೌಟ್ ಬರ್ತಿದೆ ಅಂತಾರೆ ನಿರ್ಮಲಾ. ಏನು ಮಾಡೋದು ನಿರ್ಮಲಾ, ಎಲ್ಲ ಕೇಸ್ ಥರ ಈ ಕೇಸ್ ಇಲ್ಲ. ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್. ಈ ರಾಜ್ಯದಲ್ಲಿ ಅತ್ಯಾಚಾರದ ಕೇಸ್ ಬಗ್ಗೆ ಮಾತಾಡ್ತಾ ಕೂತಿದ್ದಾರೆ. ಸಾಕ್ಷಿಗಳೆಲ್ಲ ಶಕ್ತಿ ಫ್ಯಾಮಿಲಿ ವಿರುದ್ಧನೇ ಇದೆ. ಶಕ್ತಿ ಗೆಳೆತನ ನನಗೆ ಮುಖ್ಯ. ಶಕ್ತಿ ಸೋತ್ರೆ ಗೆಳೆತನ ಜೊತೆಗೆ ನಾವೆಲ್ಲ ಕಳ್ಕೊತೀವಿ. ಅವನು ಅಧಿಕಾರದಲ್ಲಿದ್ದರೆ ನಮಗೂ ಒಳ್ಳೆಯದು, ಅವನಿಗೂ ಒಳ್ಳೆಯದು. ಈ ಕೇಸ್ ಗೆಲ್ಲಬೇಕು. ಈ ಕೇಸ್ ಬಿದ್ದು ಹೋಗುವಂಥ ಸಾಕ್ಷಿ ಬೃಂದ ಹತ್ರ ಇದೆ. ಅದಕ್ಕೆ ಪ್ಲೀಸ್ ನಿರ್ಮಲಾ, ನನಗೋಸ್ಕರ ಅವಳು ಹೇಳೋ ಹಾಗೆ ಕೇಳ್ಕೊಂಡಿದ್ಬಿಡಿ ಅಂತಾರೆ ಜೆ ಪಿ. ಈ ಕಷ್ಟ ನನಗೆ ಹೊಸದಲ್ಲ, ಹುಟ್ಟಾಗಿಂದ ನೋಡ್ಕೊಂಡು ಬಂದಿದ್ದೀನಿ. ಆದರೆ ನಿಮ್ಮನ್ನು ಹೀಗೆ ನೋಡೋಕ್ಕೆ ತುಂಬ ಬೇಜಾರಾಗ್ತಿದೆ ಜೆ ಪಿ. ಒಂದು ವೇಳೆ ಅವಳೇನಾದರೂ ಸೋತ್ರೆ ಅವಳ ಊಹೆಗೂ ಮೀರಿ ಶಿಕ್ಷೆನ ಅವಳಿಗೆ ಕೊಡ್ತೀನಿ ನಾನು ಅಂತಾಳೆ ನಿರ್ಮಲಾ. ಚೇಚೆ ಬಿಡ್ತು ಅನ್ನು, ಬೃಂದ ಸೋಲ್ಬಾರ್ದು, ಗೆಲ್ಲಬೇಕು, ಈ ಕೇಸ್ ಗೆಲ್ಲಬೇಕು ಅಂತ ಬೇಡ್ಕೊ ಅಂತಾರೆ ಜೆ ಪಿ. ಈಚೆ ಕೋರ್ಟ್ಗೆ ರವಿ ಬರ್ತಾರೆ. ಅರ್ಜುನ್ ಅವರನ್ನು ನೋಡಿ ಶ್ರೀಮಂತನ ಹತ್ರ ನಮ್ಮ ಮಾವ ಬಂದರು ಅಂತಾನೆ. ನಾನು ನಿಮ್ಮ ಮಾವ, ನಿನ್ನ ಮುಂದೆ ಗರುಡ್ಗಂಬದ ಥರ ನಿಂತಿದ್ದೀನಿ, ಮತ್ಯಾರನ್ನ ಮಾವ ಅಂತಿದ್ಯಾ ಅಂತಾನೆ ಶ್ರೀಮಂತ. ಭಾರ್ಗವಿಯವರ ಅಪ್ಪ ಕಣೋ, ಮಾತಾಡ್ಸೋಣ ಅಂತಾನೆ ಅರ್ಜುನ್. ಆಗ ಶ್ರೀಮಂತ ಬಂದು ಬರಬೇಕು ಬೀಗರು ಅಂತ ರವಿಗೆ ಕೈ ಮುಗಿತಾನೆ. ಯಾರು ನೀವು ಅಂತಾರೆ ರವಿ. ನಾನು ಇವನ್ ಮಾವ ಅರ್ಜುನ್, ನನಗೂ ಅಳಿಯ ನಿಮಗೂ ಅಳಿಯ, ಇವನು ಸೋದರ ಮಾವ ಅಂತಾನೆ ಶ್ರೀಮಂತ. ಮಾವ, ನಿಮಗೆ ನನ್ನ ಮೇಲೆ ಕೋಪ ಕಡಿಮೆ ಆಗಿಲ್ವಾ ಅಂತಾನೆ ಅರ್ಜುನ್. ದೊಡ್ಡ ಮಾತು, ನಾವು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದಾ? ಬಡವನ ಕೋಪ ದವಡೆಗೆ ಮೂಲ ಅಂತಾರೆ. ನಾವು ಹೆಣ್ಣು ಕೊಟ್ಟವರು, ನಿಮ್ಮ ಮೇಲೆ ಸಿಟ್ಟು ತೋರಿಸೋದುಂಟೆ? ಮೊದಲೇ ನಮ್ಮ ಮಗಳು ನಿಮ್ಮ ಮನೆಗೆ ಹೊಂದ್ಕೊಳ್ಳೋದಿಲ್ಲ ಅಂತ ಹೇಳ್ತೀರಾ? ನಾವು ತಗ್ಗಿ ಬಗ್ಗಿ ನಡೆದು ಮಗಳಿಗೆ ಬುದ್ಧಿ ಹೇಳೋ ಸ್ಥಾನದಲ್ಲಿದ್ದೀವಿ ಅಂತಾರೆ ರವಿ. ಅಯ್ಯೋ ಮಾವ, ಹಾಗೆ ಹೇಳ್ಬೇಡಿ, ನನಗೆ ಗೊತ್ತು ಅವತ್ತಿನ ಮಾತಿಂದ ನಿಮಗೆ ತುಂಬ ಬೇಜಾರಾಗಿದೆ, ದಯವಿಟ್ಟು ನನ್ನ ಕ್ಷಮಿಸಿ. ಏನು ಮಾಡಲಿ, ಅವತ್ತಿನ ಪರಿಸ್ಥಿತಿ ಹಾಗಿತ್ತು ಅಂತಾನೆ ಅರ್ಜುನ್. ಇಷ್ಟು ದಿವಸ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ, ನನ್ನ ಮಗಳಿಗೆ ಮಾತ್ರ ತೊಂದರೆ ಕೊಡಬೇಡಿ ಅಂತ ಕೈ ಮುಗಿತಾರೆ ರವಿ. ಅವತ್ತೇನು ನನ್ನ ತಂಗಿ ವಿಷಯಕ್ಕೆ ಜಗಳ ಆಡಿದೆ, ಆದರೆ ಇವಾಗ ನಿಜ ಏನು ಅಂತ ಗೊತ್ತಾಗಿದೆ. ಭಾರ್ಗವಿ ಯಾವ ತಪ್ಪು ಮಾಡಿಲ್ಲ ಅಂತ ಗೊತ್ತು ಮಾವ.
ನೋಡ್ತಾ ಇರಿ, ಇವತ್ತು ಭಾರ್ಗವಿನೇ ಕೇಸಲ್ಲಿ ಗೆಲ್ತಾರೆ ಅಂತಾನೆ ಅರ್ಜುನ್. ಯಾಕಪ್ಪ ದಿವ್ಸಕ್ಕೊಂಥರ ನಾಟಕ ಆಡ್ತೀಯಾ? ಕೊನೆ ಹಿಯರಿಂಗಲ್ಲಿ ಭಾರ್ಗವಿ ಸೋಲ್ಲಿ ಅಂತ ಬೇಡ್ಕೊಂಡವನು ಈಗ ಭಾರ್ಗವಿ ಪರವಾಗಿ ಮಾತಾಡ್ತಿದ್ಯಾ. ಒಂದು ಸಲ ನಿನ್ನ ಮಾತನ್ನು ನಂಬಿ ಯಾಮಾರ್ಬಿಟ್ಟಿದ್ದೀನಿ, ಇನ್ನೊಂದು ಸಲ ನಿನ್ನ ಮಾತನ್ನು ನಂಬ್ತೀನಿ ಅನ್ಕೋಬೇಡ. ಎಷ್ಟೇ ಆದರೂ ನೀನು JP ಪಾಟೀಲ್ ಮಗ ಅಲ್ವೇ? ಏನೇ ಆಗಲಿ ಅವನ ಬುದ್ಧಿ ಇದ್ದೇ ಇರುತ್ತೆ. ಇಷ್ಟೆಲ್ಲ ಆಗೋಕ್ಕೂ ಮುಂಚೆ ನೀನು JP ಪಾಟೀಲ್ ಮಗ ಅಂತ ನನಗೆ ಗೊತ್ತಾಗಿದ್ದರೆ ನನ್ನ ಮನೆ ಹತ್ರ ಸುಳಿಯೋಕ್ಕೂ ಬಿಡ್ತಾ ಇರಲಿಲ್ಲ. ನಿನಗೆ ಏನಂದೆ ನೀನು ಅವತ್ತು ಭಾರ್ಗವಿ ತಪ್ಪು ಮಾಡಿದಾಳೆ ಅಂತ? ಹೌದು, ನಿನ್ನಂಥವನ್ನ ಭಾಳ ಸಂಗಾತಿಯಾಗಿ ಆಯ್ಕೆ ಮಾಡ್ಕೊಂಡ್ಲಲ್ಲ, ಅದೇ ಅವಳು ಮಾಡಿದ ದೊಡ್ಡ ತಪ್ಪು ಅಂತಾರೆ ರವಿ. ನಮ್ಮ ಹುಡುಗ ತುಂಬ ಒಳ್ಳೆಯವನು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬೇಡಿ ಅಂತಾನೆ ಶ್ರೀಮಂತ. ಗುಬ್ಬಿನ ಗಿಡ್ಗ ಇವನು. ಅಪ್ಪ ಅರ್ಜುನ್, ನನ್ನ ಕ್ಷಮಿಸ್ಬಿಡಪ್ಪ, ದಯವಿಟ್ಟು ಕ್ಷಮಿಸು. ನಾನೇನು ಅಂದೆ ಅಂತ ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡ. ಮೊದಲು ನಿನ್ನ ತಂದೆ ನನ್ನ ಮೇಲೆ ದ್ವೇಷ ಕಾರ್ತಿದ್ರು, ಮಗನಾಗಿ ನೀನು ಅದನ್ನು ಮಾಡಬೇಡ. ನನ್ನ ಮಗಳು ಭಾರ್ಗವಿ ನಿನ್ನ ನಂಬಿ ನಿನ್ನ ಜೊತೆ ಬಂದಿದ್ದಾಳಪ್ಪ, ಅವಳು ಕೈ ಬಿಡಬೇಡ. ಬೇಕಿದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ ಅಂತಾರೆ ರವಿ. ಅಯ್ಯೋ ಮಾವ, ಏನು ಮಾಡ್ತಿದ್ದೀರಾ ನೀವು? ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಭಾರ್ಗವಿನ ಪ್ರೀತಿಸ್ತಿದ್ದೀನಿ, ಅವರಿಗೆ ನಾನ್ಯಾಕೆ ತೊಂದರೆ ಕೊಡಲಿ ಅಂತಾನೆ ಅರ್ಜುನ್. ನಿಜವಾಗ್ಲೂ ನಿನಗೆ ಅವ್ರ ಮೇಲೆ ಪ್ರೀತಿ ಇದ್ದರೆ ಒಂದೇ ಒಂದು ಸಹಾಯ ಮಾಡ್ತೀಯಾ ಅಂತಾರೆ ರವಿ. ಅದೇನು ಹೇಳಿ ಮಾವ ಅಂತಾನೆ ಅರ್ಜುನ್. ನೀನು ಕೋರ್ಟ್ ಒಳಗಡೆ ಬರಬೇಡ, ಭಾರ್ಗವಿ ಗಮನ ಕೇಸ್ ಮೇಲೆ ಇರಬೇಕು. ನಿನ್ನ ನೋಡಿ ಅವಳು ಟೆನ್ಷನ್ ಮಾಡ್ಕೊಂಡ್ರೆ ದಯವಿಟ್ಟು ಇದೊಂದು ಉಪಕಾರ ಮಾಡಪ್ಪ ನೀನು ಅಂತ ರವಿ ಹೋಗ್ತಾರೆ. ನಂತರ ಹಿಯರಿಂಗ್ ಶುರು ಆಗುತ್ತೆ. ಭಾರ್ಗವಿ ವಾದ ಮಾಡೋಕ್ಕೆ ಶುರು ಮಾಡ್ತಾಳೆ. ಕಟಕಟೆಯಲ್ಲಿ ಸಿತಾರ ನಿಂತ್ಕೊಂಡಿರ್ತಾರೆ. ನೀವು ಕೊಲೆ ಮಾಡಿದ್ದೀರಾ ಅಂತ ಒಪ್ಕೊಂಡಿದ್ದೀರಾ ಅಂತ ಭಾರ್ಗವಿ ಅಂದಾಗ, ಇಲ್ಲ ನಾನು ಕೊಲೆ ಮಾಡಿಲ್ಲ ಅಂತಾರೆ ಸಿತಾರ. ಆದರೆ ಭಾರ್ಗವಿ ಹೀಗೆ ವಾದ ಮಾಡ್ತಾ ಹೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.